ಶಾಂತಕ್ಕ ಶಾಂತಕ್ಕ ಗೌಡ್ರೆ ನೀವ್ ಇಲ್ಲೇ ಕುತ್ಕೊಂಡಿದ್ದೀರಾ? ಹಾ ಹಾ ನೋಡಿ ಪುಷ್ಪಕ್ ಅವ್ರೆ, ಇನ್ನೇನು ಹೊಲದಲ್ಲಿ ಏನು ಬೆಳೆ ಹಾಕಿಲ್ಲ ಏನಿಲ್ಲ. ತೋಟದ ನೀರೆಲ್ಲನೂ ನನ್ನ ಮಗ ಕಟ್ಬಿಟ್ಟು ಬರ್ತಾನೆ. ಇನ್ನೇನ್ ಕೆಲಸ, ಆರಾಮಾಗಿ ಕುತ್ಕೊಳ್ಳೋದೆ ನಾವು. ಶಾಂತಕ್ಕೆ ಎಲ್ಲೋದ್ಲು? ಅಲ್ಲ ಮಾರ್ಕೆಟ್ಗೆ ಹೋಗೋಣ ಬರ್ತೀಯಾ ಅಂತ ಕೇಳಿದ್ಲು. ಅದು ನನ್ನ ಹೆಂಡ್ತಿನೂ ಬರ್ತೀನಿ ಅಂತ ಅಂದಿದ್ಲು. ಆದ್ರೆ ಪೇಟೆಲ್ ನಮ್ಗೊಂದ್ ಸ್ವಲ್ಪ ಕೆಲಸ ಐತೆ ಪುಷ್ಪಕ್ ಅವ್ರೆ. ಏನ್ ಮಾಡ್ತೀರಾ, ನಮ್ದು ಸಮಸ್ಯೆಗಳು, ಹಂಗಾಗಿ ಒಂಚೂರು ಕೆಲಸ ಐತೆ. ಒಂದು 12 ಗಂಟೆ ಹಂಗೆ ನೀವೇ ಬಂದ್ಬಿಟ್ರೆ ಪೇಟೆಗೆ, ನನ್ನ ಹೆಂಡತಿ ಅಲ್ಲೇ ಬರ್ತಾಳೆ, ಇಬ್ರು ಜೊತೆಲೆ ಹೋಗ್ಬೋದು. ಹೌದಾ? ಅಯ್ಯೋ ಪುಷ್ಪ, ನೀನೇ ಬಂದ್ಬಿಟ್ಟಾ? ಹ್ಞೂ ಶಾಂತಕ್ಕ, ನೀನೇ ಪೇಟೆಗೆ ಹೋಗೋಣ, ಒಂಚೂರು ಹಬ್ಬದ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ದಲ್ಲ. ಅದಕ್ಕೆ ಬೆಳಿಗ್ಗೆನೆ ಒತ್ತರನೇ ಎದ್ದು ಬಟ್ಟೆ ಗಿಟ್ಟೆ ಎಲ್ಲ ಒಗ್ದು ಪಾತ್ರೆ ತೊಳ್ದು ತಿಂಡಿ ಮಾಡಿಟ್ಟಿ, ನಮ್ಮ ಅತ್ತೆಗೆ ಅಡ್ಗೆನೂ ಮಾಡಿಟ್ಟಿ. ನೋಡು ಏನ್ ಕೆಲ್ಸನೂ ಉಳಿಸಿಲ್ಲ, ಎಲ್ಲಾನು ಮಾಡಿ ಮುಗಿಸ್ಬಿಟ್ಟು ಇನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಗೌಡ್ರು ಏನೋ ಬೇರೆ ಕೆಲ್ಸ ಐತೆ, ನಾವ್ ಅಲ್ಲಿ ಹೋಯ್ತೀವಿ ಅಂತ ಹೇಳ್ತಾವ್ರಲ್ಲ. ಹ್ಞೂ ಕಣೆ ಪುಷ್ಪ, ಅದು ಒಂಚೂರು ಅದೇ ನನ್ ಮಗ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತಿದ್ನಲ್ಲ, ಅದಕ್ಕೆ ಜಮೀನ್ದು ಒಂಚೂರು ಅದ್ರ ಮೇಲೆ ಲೋನ್ ತೆಗ್ಸ್ಕೊಡೋಣ ಅಂತ ಅನ್ಕೊಂಡ್ವಾ. ಹಂಗಾಗಿ ಇವತ್ತು ಅದರದ್ದು ರಿಜಿಸ್ಟ್ರೇಷನ್. ಹಂಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನೊಂದು ಕೆಲಸ ಮಾಡು, ಮಧ್ಯಾಹ್ನಕ್ಕೆ ನೀನ್ ಬಾ, ಅಲ್ಲಿ ಟೌನು ಬಂದ್ಬಿಟ್ಟು ನನಗೆ ಫೋನ್ ಮಾಡು. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಕೆಲಸ ಮುಗಿಸ್ಕೊಂಡು. ಎಲ್ಲ ಅಲ್ಲಿ ಓಡಾಡ್ಕೊಂಡು ಏನೇನ್ ಬೇಕೋ ಹಬ್ಬಕ್ಕೆಲ್ಲ ತಗೊಂಡು ಬರೋಣಂತೆ. ಹೌದಾ? ಸರಿ ಶಾಂತಕ್ಕ, ಆಯ್ತು. ಪಾರಕ್ಕನು ಬರ್ತೀನಿ ಅಂತ ಅಂದಿದ್ಲು, ಅದಕ್ಕೆ ನಿನ್ನೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ನೀನ್ ನೋಡಿದ್ರೆ ಹಿಂಗಂತ ಇದೀಯಾ? ಹೇಳ್ತೀನಿ ಬಿಡು ಪಾರಕ್ಕಂಗೂ. ಮಧ್ಯಾಹ್ನ ನಾವಿಲ್ಲಿಂದ 11:30 11:45 ಬಿಟ್ರೆ ಸಾಕಾಗುತ್ತೆ. ನಾವು 12 ಗಂಟೆ ಅಷ್ಟು ಬರ್ತೀವಿ. ಅಲ್ಲ ನೀವು ಬರ್ತೀರ ತಾನೆ? ಆಮೇಲೆ ಲೇಟ್ ಆಯಿತು ಹಂಗೆ ಹಿಂಗೆ ಅಂತ ಹೇಳಂಗಿಲ್ಲ. ಇಲ್ಲ ಇಲ್ಲ ಪುಷ್ಪಕ್ ಅವ್ರೆ, ಇವಾಗ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಎಲ್ಲಾನು ಟೈಮಿಂಗ್ಸ್ ಇಟ್ಬಿಟ್ಟವ್ರೆ. ಆ ಟೈಮ್ಗೆ ಹೋಗೋದು, ನಾವು ಫೋಟೋ ತೆಗ್ಸಿ ಹೆಬ್ಬೆಟ್ ಇಟ್ಬಿಟ್ಟು ರಿಜಿಸ್ಟರ್ ಮುಗಿಸ್ಕೊಂಡ್ ಬರೋದು ಅಷ್ಟೇನೇನೆ. ಏನ್ ಗೊತ್ತಾಗೋದಿಲ್ಲ ಬಿಡಿ. 12 ಗಂಟೆ ಅಷ್ಟರಲ್ಲಿ ನಮ್ಗೆ ಇಡ್ಮೂಳಿಂದ ನಿಮ್ ಜೊತೆ ಕಳ್ಸ್ಕೊಡ್ತೀನಿ. ಅದೇನೇನ್ ಹಬ್ಬದ ಶಾಪಿಂಗ್ ಮಾಡ್ತಿರೋ ಮಾಡ್ಕೊಂಬನ್ನಿ. ನನ್ನ ಹತ್ರ 1,000 ರೂಪಾಯಿ ಬೇರೆ ಟ್ಯಾಕ್ಸ್ ಆಗ್ತಾವಳೆ. ಸೀರೆ ತಗೋಬೇಕು ಕಣ್ರಿ ನನ್ನ ಹಬ್ಬಕ್ಕೆ ಅಂತವ. ಹೌದಾ ಶಾಂತಕ? ಹ್ಞೂ ಕಣೆ ಪುಷ್ಪ. ಅಲ್ಲ, ಇವ್ರ ಮನೆ ಪಾತ್ರೆ ತೊಳಿತೀವಿ, ಬಟ್ಟೆ ಒಗಿತೀವಿ, ಮನೆ ಗುಡ್ಸಿ ಒರೆಸ್ತೀವಿ, ಅಡುಗೆ ಮಾಡಿಕ್ತೀವಿ, ಎಲ್ಲ ಪ್ರತಿಯೊಂದು ಹೊಲ ಕೆಲಸ ಮನೆ ಕೆಲಸ ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿದ್ರು ₹1 ನಮ್ ಕೈಗೆ ಕೊಡಕ್ಕಲ್ಲ. ಮಾತ್ ಕೇಳಕ್ ಹೋದ್ರೆ ನೀವೇನ್ ಮಾಡ್ತೀರಾ, ಮನೇಲಿರ್ತೀರಾ ಅಂತಾರೆ. ಅಲ್ಲ ಇವೆಲ್ಲ ಏನ್ ಕೆಲ್ಸ ಅಲ್ವಾ? ಇವೆಲ್ಲ ನಾವ್ ಮಾಡ್ಲಿಲ್ಲ ಅಂತಂದ್ರೆ ಇವರೆಲ್ಲ ಅಚ್ಚುಕಟ್ಟ ಕುತ್ಕೊಂಡು ತಿನ್ನಕಾಯ್ತದ ಹೇಳು? ಅದಕ್ಕೆ ನಾನ್ ಹೇಳ್ಬಿಟ್ಟೆ, ಈ ಸರಿ ಹಬ್ಬಕ್ ಸೀರೆ ಕೊಡಿಸ್ತೀರೋ ಕೊಡ್ಸಲ್ವೋ ಅಂತ. ಅದಕ್ಕೆ 1,000 ರೂಪಾಯಿ ಕೊಡ್ತೀನಿ ಅಂದವ್ರೆ, ಇನ್ನು ಕೊಟ್ಟಿಲ್ಲಮ್ಮ. ಕೈಗೆ ದುಡ್ಡು ಬಂದ್ಮೇಲೆ ಅವ್ರು ಕೊಟ್ಟವ್ರೆ ಅಂತ ಲೆಕ್ಕಾಚಾರ ನೋಡು. ಅದ್ಯಾಕೆ ಗಿಡ್ಮುಳಿ, ಕೈ ಕೊಟ್ರೆ ಮಾತ್ರ ಲೆಕ್ಕ ಅಂತ ಹೇಳ್ತಾ ಇದೀಯಾ? ಅಲ್ಲ ನೀನ್ ಏನಂದೆ? ನೀನು 1,000 ರೂಪಾಯಿ ದುಡ್ಡು ಕೊಟ್ಟ ಮೇಲೆ ನಾನು ಅಲ್ಲಿ ಪತ್ರಕ್ಕೆ ಸೈನ್ ಹಾಕೋದು ಅಂತ ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಿದೀಯ. ಇನ್ನ ನೀನು ದುಡ್ಡು ಇಸ್ಕೊಳ್ದೆ ಇರ್ತೀಯಾ? ಅಲ್ಲೇ ನೀನೇನ್ ಸಾಮಾನ್ಯದೋಳಲ್ಲ ಬಿಡು. ನಿಮ್ಮ ಹತ್ರ ಹಿಂಗಿರೋದಕ್ಕೆ ಬಾಳ್ವೆ ಮಾಡ್ತಾ ಇರೋದು. ಇನ್ಯಾವಳಾರು ಆಗಿದ್ರೆ ಓಡೋಗೋಳ್ ತಗೋ. ಸರಿ ಸರಿ ಸರಿ, ಇಬ್ರು ಏನ್ ಜಗಳ ಆಡಕ್ಕೆ ನಿಂತ್ಕೊಂಡ್ಬಿಟ್ರಲ್ಲ. ಸರಿ ಶಾಂತಕ್ಕ, ಆಯ್ತಂಗಾರೆ ಪಾರಕ್ಕನು ರೆಡಿ ಆಗಿರ್ತಾಳೆ. ಪಾರಕ್ಕಂಗೂ ಹೇಳ್ತೀನಿ ಆಮೇಲೆ ಹೋಗೋಣ ಅಂತವ. ಸರಿ ಕಣೆ ಪುಷ್ಪ, ಏನು ಬೇಜಾರ್ ಮಾಡ್ಕೋಬೇಡ ಆಯ್ತಾ? ನೋಡು ಶಾಂತಕ್ಕ ಓಡಿಸ್ಬಿಟ್ಟು ಹಿಂಗಂತೈತೆ ಅಂತ. ಅಯ್ಯೋ ಅದಕ್ಕೆ ಯಾಕೆ ಬೇಜಾರಕ್ಕ? ಬಾ, ಏನ್ 12 ಗಂಟೆ ಅಲ್ವಾ, ಬರ್ಬೋದು ಕಣಂತ ಪಾರಕ್ಕ. ಅಲ್ಲ ಈಗ ನಾವೇ ಹೊತ್ತಾಗ ಹೋಗಿದ್ರೆ ಲೇಟ್ ಆಯ್ತಿರ್ಲಿಲ್ವಾ? ಹಂಗೆ ಅನ್ಕೊಂಡ್ರಾಯ್ತು. ಸ್ವಲ್ಪ ಏನು ಒಂದ್ ಗಂಟೆ ಕಾಲ ಲೇಟ್ ಆಗುತ್ತೆ ಅಷ್ಟೇ. ನೀವು ಕೆಲಸ ಮುಗಿಸ್ಕೊಂಡ್ ಬನ್ನಿ, ನಾವು ಅಷ್ಟರಲ್ಲಿ ಟೌನ್ ಬರ್ತೀವಿ. ಸರಿ ಕಣೆ, ಆಯ್ತು. ರೀ, ನಾನ್ ರೆಡಿ ಆದೆ. ಎಲ್ಲಿ ನಿಮ್ ಮಗ? ಕರ್ಕೊಂಡ್ ನಡೀರಿ, ಮತ್ತೆ ಹೋಗೋಣ. ಲೇ, ನಾವಿಬ್ರು ಬಸ್ಗೆ ಹೋಗೋಣ ಬಾ. ಈಗ 10:30 ಬಸ್ ಬರ್ತದೆ. ಅದಕ್ಕೆ ಹೋದ್ರೆ ಸರಿಯಾಗಿ ನಾವು 10:45 10:50 ಟೌನ್ಗೆ ಹೋಯ್ತೀವಿ. ಇನ್ನು ಅಲ್ಲಿ ಸಬ್ರೀಶ್ ಹತ್ರ ಹೋಗಿ ನಾವಲ್ಲಿ ಕಾಯ್ತಿರೋಣ ಅಷ್ಟ್ರಲ್ಲಿ ನಿಮ್ ಮಗ ಬರ್ತಾನೆ. ಈಗ 10:30 ಬಸ್ ಬಿಟ್ರೆ ಇನ್ನಿರೋದೇ 11:15. ಅಲ್ಲಿ ಗಂಟ ಆಮೇಲೆ ಟೈಮೇ ಆಗೋಯ್ತದೆ. ಆಗೋದಿಲ್ಲ, ನಡಿ, ನಾವೀಗ 10:30 ಬಸ್ಗೆ ಹೋಗೋಣ. ಸರಿ ಹಂಗಾದ್ರೆ ನಡೀರಿ. ಸ್ವಾಮಿ, ಅಪ್ಪ ಸ್ವಾಮಿ. ಬಂದೇ ಇರಮ್ಮ. ಏನಮ್ಮ? ಸ್ವಾಮಿ, ಹಾಗಾದ್ರೆ ಈಗ 10:30 ಬಸ್ಗೆ ನಾನು ನಿಮ್ಮ ಅಪ್ಪನ ಹೋಯ್ತೀವಿ. ನೀನು ಗಾಡಿ ತಗೊಂಡ್ ಬಂದ್ಬಿಡು. ಸರಿ ಸರಿ ಆಯ್ತು. ಆಮೇಲೆ ಅಪ್ಪ್ಯ, ಲೇಟ್ ಗೀಟ್ ಮಾಡ್ಬಿಟ್ಟಿಯಾ, ಒತ್ನಂತೆ ಬಾ. ಇಲ್ಲ ಹೇಳಮ್ಮ, ಈ ತಿಂಡಿ ತಿನ್ಕೊಂಡ್ ಬಂದ್ಬಿಡ್ತೀನಿ ಹಿಂದೆನೆಯ. ಸರಿ ಸರಿ ಹಂಗಾದ್ರೆ. ಡೇ, ಹಂಗಾದ್ರೆ ಅವ್ನ್ ಬರ್ತದಂತೆ, ಬನ್ನಿ ಹೋಗೋಣ. ಸರಿ ನಡಿಯವ. ಈ ಜಾಗನೇ ಚೆನ್ನಾಗೈತಲ್ವಾ? ಅಲ್ಲ ಊರ್ ಮಧ್ಯದಲ್ಲಿ ಐತೆ. ಜಾಗನೇ ಚೆನ್ನಾಗೈತೆ. ಇಲ್ಲಿ ನನ್ ಸೀರೆಗಳು ಹಾಕೊಂಡ್ಬಿಟ್ರೆ ಒಳ್ಳೆ ವ್ಯಾಪಾರ ಇವತ್ತು. ನಾಳೆ ಬೇರೆ ಸಂಕ್ರಾಂತಿ ಹಬ್ಬ. ನಮ್ಮೂರ ಹೆಂಗಸ್ರಿಗೆ ಎಲ್ಲಿ ಹೋಗ್ಬೇಕು? ಆ ಸಾಸಿವೆ ಡಬ್ಬದಲ್ಲಿ ಇಟ್ಟೆ, ಈ ಅಕ್ಕಿ ಡಬ್ಬದಲ್ಲಿ ಇಟ್ಟೆ ಅಂತ ಹೇಳಿ ದುಡ್ಡೆಲ್ಲ ಮುಚ್ಚಿ ಇಟ್ಕೊಂಡಿರ್ತಾರೆ. ಟೌನ್ ಹೋಗಕ್ಕಾಗಿಲ್ಲ, ಸೀರೆ ತರಕ್ಕಾಗಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಈ ಕೆಲಸ ನಾನೇ ಎಷ್ಟೋ ಸರಿ ಮಾಡಿದೀನಿ. ನಾನು ಇಲ್ಲೇ ಏನಾದ್ರೂ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ ಅಂತ ಇಟ್ಕೋ, ಮೂಲೆ ಮುರುಕಲು ಇಟ್ಟರೆ ದುಡ್ಡೆಲ್ಲ ಎತ್ಕೊಂಡ್ಬಂದು ಸೀರೆ ತಗೊಂಡ್ ಹೋಯ್ತಾ ಇರ್ತಾರೆ ನಮ್ಮೂರ ಹೆಂಗಸ್ರು. ಸರಿ ಸರಿ, ಯಾಕೆ ರೇಣುಕ, ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಬೇಗ ಶುರು ಮಾಡು ನಿನ್ ಸೀರೆ ವ್ಯಾಪಾರನ. ಎಲ್ಲ ಹೆಣ್ಮಕ್ಳು ಬರ್ಲಿ.
ಸೀರೆ 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 ಬನ್ನಿ ಬನ್ನಿ ಅಕ್ಕ ಬನ್ನಿ ಅಮ್ಮ ಬನ್ನಿ 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 ಒಳ್ಳೆ ಒಳ್ಳೆ ಸೀರೆಗಳು ನಿಮ್ಮ ಮನೆ ಬಾಗ್ಲಲ್ಲಿ ಇದ್ದಾವೆ ಬನ್ನಿ ಅಮ್ಮ ಬನ್ನಿ. ಇದೇನಾಯ್ತು ಇಷ್ಟೊತ್ತರ್ಗು ಕೂಗಿದ್ರು ಯಾರು ನನ್ನ ಮಕ್ಕಳು ಗೊತ್ತಾ ಇಲ್ವಲ್ಲ. ಅಲ್ಲ ನನ್ನ ಸೀರೆ ಬಿಸ್ನೆಸ್ ತೋಪ. ಅಯ್ಯೋ ಕಂಡ ಬಟ್ಟೆ ರೊಕ್ಕ ತಂದಿದ್ದೀನಪ್ಪ ಸೀರೆಗಳ ಎಲ್ಲ ಬಿಸ್ನೆಸ್ ಆಗ್ಬಿಟ್ರೆ ಸಾಕಲ್ಲಪ್ಪ ಹೆಂಗೋ ಸಂಕ್ರಾಂತಿ ಹಬ್ಬದ ಖರ್ಚಿಗಾಗುತ್ತೆ. ಓ ಏನ್ ರೇಣಕ್ಕ ಇದು ಸೀರೆ ವ್ಯಾಪಾರ ಶುರು ಮಾಡ್ಬಿಟ್ಟಿದ್ಯಾ? ಹ್ಞೂ ಪುಷ್ಪ ಬಾ 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 ನೀನೇ ಫಸ್ಟ್ ಗಿರಾಕಿ ನೋಡು. ಆವಾಗಿಂದ ನೋಡ್ತಾ ಇದ್ದೆ ಯಾರು ಬರಲೇ ಇಲ್ವಲ್ಲಪ್ಪ ಅಂತ. ನೋಡು ಎಂತೆಂಥ ಸೀರೆ ತರಿಸಿದ್ದೀನಿ ಅಂದರೆ ಬರೀ 500 ರೂಪಾಯಿ, ಜಾಸ್ತಿ ದುಡ್ಡೇ ಅಲ್ಲ. 500 ರೂಪಾಯಿಗಿಂತ ಸೀರೆ ನೀನು ಯಾವ ಅಂಗಡಿಲಿ ಹೋಗಿ ಕೇಳಿದ್ರು ಕೊಡೋದಿಲ್ಲ ನೋಡು. ಅಷ್ಟು ಒಳ್ಳೆ ಸೀರೆ ನಮ್ಮೂರ ಹೆಣ್ಮಕ್ಳು ಉಡ್ಲಿ ಅಂತ ತರಿಸಿದ್ದೀನಿ. ಹೌದಲ್ವಾ? ಸೀರೆಗಳು ಪರವಾಗಿಲ್ಲ ಚೆನ್ನಾಗವೆ. ಹ್ಞೂ ಕಣಮ್ಮ ಒಳ್ಳೆ ಒಳ್ಳೆ ಐಟಮೇ ತರಿಸಿದ್ದೀನಿ ನಾನು. ಅಲ್ಲ ಈ ಸೀರೆ ಹೊತ್ಕೊಂಡು ಮಾರಕ್ಕೆ ಬರ್ತಾರಲ್ಲ ಅವ್ರೇನು ಅಂಥವು ಕಾಂಜಿ ಪಿಂಜಿ ಸೀರೆಗಳು ತಂದು ಕೊಡ್ತಾರೆ. ಆದರೆ ನಾನು ಇದೇ ಊರಲ್ಲಿರೋಳು. ನಾಳೆ ಏನಾದರೂ ಡ್ಯಾಮೇಜು ಹೆಚ್ಚು ಕಮ್ಮಿ ಆಯಿತು ಅಂದರೂ ನಾನು ಜವಾಬ್ದಾರಿ ನೋಡು. ಸೀರೆ ಮಾತ್ರ ಫಸ್ಟ್ ಕ್ಲಾಸ್ ಆಗವೆ. ಅಲ್ಲ ಕಣ್ರೇಣಕ್ಕ, ಅಲ್ಲ ನಮ್ಮೂರೋಳು ನೀನು ಒಂಚೂರು ದುಡ್ಡು ಕಮ್ಮಿ ಮಾಡ್ಕೊಂಡು ಕೊಡ್ಬೇಕಪ್ಪ. ಕೊಡು ಒಂದು 300 ರೂಪಾಯಿ ಮಾಡ್ಕೊಂಡು. ಅಯ್ಯೋ 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 ನನ್ನ ಮನೆ ತೊಳೆದು ಬಿಡ್ತೀಯ ಕಣ್ತಾಯಿ ನೀನು. ಅಲ್ಲ ನನಗೆ ಬಂದಿಲ್ಲ 300 ರೂಪಾಯಿಗೆ, ನಿನಗೆ ಹೆಂಗೆ 300 ರೂಪಾಯಿ ಬಿಟ್ಕೊಡ್ಲಿ? ಇಲ್ಲ ಕಣವ ಅಷ್ಟೆಲ್ಲ ಆಗಲ್ಲ. ಅಲ್ಲ ಏನು ಅಂದ್ಕೊಂಡಿದ್ದೀಯ ನೀನು? ಒಂದೊಂದು ಸೀರೆ ಮೇಲೆ ಒಂದು 30 ರೂಪಾಯಿ 40 ರೂಪಾಯಿ ಲಾಭ ಇಟ್ಟಿದ್ದೀನಿ ಅಷ್ಟೇ, ಹೆಚ್ಚಿಗೆ ಏನು ಇಟ್ಟಿಲ್ಲ ಕಣವ. ನೀನು ಹಿಂಗೆಲ್ಲ ಕೇಳೋಕ್ಕೋದ್ರೆ ಆಗೋದೇ ಇಲ್ಲ. ಇದೇನೇ ಪುಷ್ಪ, ಅಲ್ಲ ಸಂತೆ ಮಾಡಕ್ಕೆ ಹೋಗೋಣ ಬಾರಕ್ಕ ರೆಡಿಯಾಗೋ ಅಂತ ಹೇಳ್ಬಿಟ್ಟು ನೀನು ಇಲ್ಲಿ ಬಂದು ನಿಂತಿದೀಯಲ್ಲ. ನೀನು ಸರಿ ಬಿಡವ. ಅಲ್ಲ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಬತ್ತಾಳ ಅಂತ ಕಾಯ್ಕೊಂಡು ಕೂತಿದ್ದೀನಿ, ನೀನು ನೋಡಿದ್ರೆ ಇಲ್ಲಿ ಬಂದು ನಿಂತಿದೀಯಾ. ಅಯ್ಯೋ ಪಾರಕ್ಕ, ನಾನು ನಿಮ್ಮ ಮನೆ ತಕ್ಕೆ ಹೋಯ್ತಾ ಇದ್ದೆ. ಅಷ್ಟರಲ್ಲಿ ರೇಣಕ ಸೀರೆ ವ್ಯಾಪಾರ ಮಾಡ್ತಿತ್ತಲ್ಲ, ಹಂಗೆ ಏನು ಬೆಲೆ ಏನು ಎತ್ತ ಅಂತ ವಿಚಾರಿಸ್ತಾ ಇದ್ದೆ. ಅಲ್ಲಲ್ಲಲ್ಲೇ ರೇಣವ, ಏನವ ಇದು ಸೀರೆ ವ್ಯಾಪಾರ ಶುರು ಮಾಡ್ಬಿಟ್ಟಿದೀಯ ಅನ್ನೋ? ನೀನೇ ಸರಿ ಬಿಡು, ಏನಾರು ಒಂದು ಮಾಡ್ತಾ ಇರ್ತೀಯ. ನಮ್ಮಂಗಲ್ಲ ಬಿಡು ನೀನು. ಅಯ್ಯೋ ಅದ್ಯಾಕೆ ಹಂಗಂತೀಯ? ಅಲ್ಲ ನೀನು ಮಾಡು, ನಿನ್ನೇರು ಬೇಡ ಅಂತ ಹೇಳಿದ್ದು. ಅಯ್ಯೋ ಬಿಡವ, ನಾವೆಲ್ಲಿ ಸೀರೆ ವ್ಯಾಪಾರ ಮಾಡೋದು? ನಮ್ಮ ಹತ್ರ ಏನು ಬಂಡವಾಳ ಐತಾ ಏನೈತೆ ಹೇಳು? ಇರೋದ್ರಲ್ಲಿ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಸರಿ ಬಿಡು. ಅಲ್ಲ ಹೆಂಗೆ ಸೀರೆ? ಜಾಸ್ತಿ ಏನಿಲ್ಲ, ನಮ್ಮೂರವರು ಅಂತ ಹೇಳಿ ಎಲ್ಲ ಕಮ್ಮಿ ರೇಟ್ಗೆ ಮಾರ್ತಾ ಇದ್ದೀನಿ. ಬರೀ 500 ರೂಪಾಯಿ ಅಷ್ಟೇ. ಏನೋ 500 ರೂಪಾಯಾ? ಅಲ್ಲ ಕಣ್ರೇನವ, ಈ ಸೀರೆಗೆ 500 ರೂಪಾಯಾ? ಅಯ್ಯೋ ಪೇಟೆಗೆ ಹೋದ್ರೆ ಅದೇ 500 ರೂಪಾಯಿಗೆ ಮಿಣ ತಣ ಇಡ್ಲ ಬುಡ್ಲ ಅನ್ನೋಂಥ ಸೀರೆಗಳು ಬರ್ತವೆ. ನೀನೇನು 500 ರೂಪಾಯಿ ಹೇಳ್ತಿದೀಯಲ್ಲ? ಬಟ್ಟೆ ನೋಡವ, ಬಟ್ಟೆ ನೋಡು, ಬಟ್ಟೆ ಎಷ್ಟು ಸಾಫ್ಟ್ ಆಗೈತೆ ಅಂತವ. ನೋಡು ಮೆಟೀರಿಯಲ್ ಹೆಂಗೈತೆ ಅಂತ ನೋಡಿ ಆಮೇಲೆ ಮಾತಾಡು ನೀನು. ಈಗಲೇ ಹಂಗೆ ಹಿಂಗೆ ಅಂತ ಹೇಳಬೇಡ. ಅಯ್ಯೋ ಇಂಥ ಸೀರೆನೇ ಕರಂತ ತಗೋ, ನಮ್ಮೂರಲ್ಲೆಲ್ಲ ತಗೊಂಡಿಲ್ವಾ ನಮ್ಮ ಅಪ್ಪ ಮನೆ ಕಡೆ? ಏನಪ್ಪ ಇದಕ್ಕೊಂದು 350-400 ರೂಪಾಯಿ ಅಷ್ಟೇ. ಅವ್ವ, ಏನೋ 350-400 ರೂಪಾಯಾ? ನೋಡ್ ಪರಕ್ಕ, ನಿನ್ನ ಹತ್ರ ಸುಳ್ಳ್ಯಾಕೆ ಹೇಳಿ ನಾನು ನಿಂಗೆ ಅಷ್ಟು ದುಡ್ಡು ಬರೋಕ್ಕಲ್ಲ. ಹಂಗೂ ಏನಾದ್ರು ಬರ್ತವೆ ಅಂತ ನೀನು ಹೇಳ್ತಾ ಇದೆಯಲ್ಲ, ನನಗೆ ಒಂದು 10-15 ಪೀಸ್ ತಂದು ಕೊಟ್ಬಿಡು. ನಿನ್ನ ಹೆಸರು ಹೇಳ್ಕೊಂಡು ಮಾರ್ಬಿಟ್ಟು ಲಾಭ ಮಾಡಿ ಆರಾಮಾಗಿರ್ತೀನಿ. ಹಾಂ ಸರಿ ಬಿಡವ, ನೀನು ಹೇಳಿದ್ದು ಸರಿ ಆಯಿತು. ಅಲ್ಲ ಮದುವೆ ಆಗೋ ಗುಂಡ ಅಂದರೆ ನೀನೇ ನನ್ನ ಹೆಂಡತಿ ಅಂದಂಗೆ ಆಯ್ತಪ್ಪ ನಿನ್ನ ಕತೆ. ಹೌದು ಮತ್ತೆ ಇನ್ನೇನು ಹೇಳೋಕ್ಕಾಯ್ತದೆ ಹೇಳಿ? ಅಲ್ಲ ನನಗೆ ಅಷ್ಟು ದುಡ್ಡಿಗೆ ಬರೋಕ್ಕಲ್ಲ, ನೀವು ನೋಡಿದ್ರೆ ಅಷ್ಟಕ್ಕೆ ಬರ್ತದೆ ಅಂತ ಅಂದರೆ ನಾನು ಇನ್ನೇನವ ಹೇಳೋಕ್ಕಾಯ್ತದೆ? ಆಯ್ತು ತಂದು ಕೊಡಕ್ಕ ನಾನೇ ಮಾರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸರಿ, ಅದೊಂದು ಕೆಲಸ ಬಾಕಿ ಇತ್ತು ನನಗೆ ನಾಳೆ ಹಬ್ಬ ಬೇರೆ, ಬೇಕಾದಷ್ಟು ಕೆಲಸ ಐತೆ ಮನೇಲಿ. ನಾನು ಬರ್ತೀನಿ. ಪುಷ್ಪ ನೀನು ಬರ್ತೀಯೋ ಬರೋದಿಲ್ವಾ? ಅಯ್ಯೋ ನಡಿಯಕ್ಕ, ನಾನು ಬರ್ತೀನಿ. ಹೋಗಿ ಸೀರೆ ತಗೊಳಕ್ ಇಷ್ಟ ಇಲ್ಲ. ಸೀರೆ ತಗೊಳ್ದೇ ಇದ್ರು ಬಂದು ಅದೆಷ್ಟು ಇದೆಷ್ಟು ಅಂತ ಕೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಅಲ್ಲ ಪರಕ್ಕ, ನಿಜವಾಗ್ಲೂ ಆ ಸೀರೆಗೆ 500 ರೂಪಾಯಿ ಕೊಡ್ಬೋದಾ? ಅಯ್ಯೋ ನನಗೂ ಏನು ಗೊತ್ತಿಲ್ಲ, ಸುಮ್ಮನೆ ಹಂಗಂದೆ. ನಮ್ಮೂರಲ್ಲಿ 350-400 ರೂಪಾಯಿಗೆ ತಗೊಂಡವ್ರೆ ಅಂತವ. ಈಗ ಹೋಯ್ತೀವಲ್ಲ ಪ್ಯಾಟೆಲ್ ಒಂದು ರೌಂಡ್ ನೋಡ್ಕೊಂಬಂದ್ರಾಯ್ತು. ಅಕಸ್ಮಾತ್ ಏನಾದರೂ ಅಲ್ಲಿ ಯಾವುದು ಒಳ್ಳೆ ಸೀರೆ ಸಿಗಲಿಲ್ಲ ಅಂತಂದರೆ ಇವಳ ಹತ್ರನೇ ತಗೊಂಡ್ರಾಯ್ತು. ಇವಳೆಲ್ಲಿ ಹೋಯ್ತಾಳೆ? ನಮ್ಮೂರಲ್ಲೇ ಇರ್ತಾಳೆ ತಾನೆ. ಅದು ನಿಜನೇ, ಪ್ಯಾಟಲ್ಲಿ ಕಣ್ಣಿಗೆ ಬೇಕಾದ ಸೀರೆಗಳಿರ್ತವೆ. ಇವಳೊಂದಿಷ್ಟು ಸೀರೆ ಇಟ್ಕೊಬಿಟ್ಟು ಸೀರೆ 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 ಅಂತ ಕೂತವಳೆ. ಆದರೂ ಬೊಲೆ ಕಿಲಾಡಿ ರೇಣಕ್ಕ. ನೋಡ್ದ ಸೀರೆ ವ್ಯಾಪಾರ ಮಾಡ್ತಿರೋದ? ಅಲ್ಲ ಎಷ್ಟೊಂದು ಜನ ಟೌನ್ಗೆ ಹೋಗಿ ತಗೊಳಕ್ಕಾಗದೇ ಇರೋರು ಇಲ್ಲೇ ತಗೊಂಡ್ರು ತಗೋಬೋದು. ಸರಿ ಬಿಡು, ನಾವು ಹೆಂಗಿದ್ರು ಮಾರ್ಕೆಟ್ಗೆ ಹೋಯ್ತಾ ಇದೀವಲ್ಲ, ಅಲ್ಲೇ ನೋಡ್ಕೊಂಬಂದ್ರಾಯ್ತು. ಬಾ ಹೋಗೋಣ. ಬಿಡಾಡಿರು, ಸುಮ್ಮನೆ ಬಂದು ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿಬಿಟ್ರು. ಸೀರೆ 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 ಬನ್ನಪ್ಪ, ಬನ್ನಿ 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 ಬನ್ನಿ, ಒಳ್ಳೆ ಒಳ್ಳೆ ಸೀರೆಗಳು ಬಂದಿದ್ದಾವೆ. ಬನ್ನಿ 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 ಬನ್ನಿ. ಟೌನಲ್ಲಿ ಕೊಡೋ ರೇಟ್ಗಿಂತನೂ ತುಂಬ ಕಡಿಮೆ ದರದಲ್ಲೇ ಕೊಡ್ತಾ ಇದ್ದೀನಿ. ಬನ್ನಿ 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 ಬನ್ನಿ. ಇದೇನಪ್ಪ ಇದು, ಒಬ್ಬರು ಈ ಕಡೆ ಸುಳಿದಾಡ್ತಾನೆ ಇಲ್ವಲ್ಲ?
ಕೂಲ್ ರೇಣವ ಕೂಲ್. ಇನ್ನ ಬಿಸ್ನೆಸ್ ಮಾಡ್ತೀನಿ ಅಂತ ಕೂತಿದೀಯಾ, ಅಷ್ಟು ಬೇಗ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಯಾಕೆ ಅನ್ಕೋಬೇಕು? ಇನ್ನೂ ಸ್ವಲ್ಪ ಹೊತ್ತು ನೋಡೋಣ. ನಮ್ಮೂರು ಹೆಂಗಸರು ಅಲ್ಲಿ ಇಲ್ಲಿ ಕೂರ್ಸಿಟ್ಟಿರ್ತಾರೆ, ತಗ್ಗಂಬಂದೇ ಬರ್ತಾರೆ. ಈ ಸರಿ ಹಬ್ಬ ಅಂತ ಜೋರಾಗಿ ಮಾಡ್ಬಿಡ್ತೀನಿ.